ದ್ರವ್ಯವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಆಹಾರದ ದ್ರವ್ಯ, ಮತ್ತೊಂದು ಔಷಧ ದ್ರವ್ಯ ಅಂತ. ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ರುಚಿಯಂತೆ ತಿನ್ನಲಿಕ್ಕೆ, ಅದನ್ನು ಎಲ್ಲರೂ ಬಯಸ್ತಾರೆ, ಹಾದಿ ಬೀದಿಯಲ್ಲಿ ನಿಂತು ತಿಂತಾರೆ. ಮತ್ತೆ ಅದಕ್ಕೆ ಅದನ್ನು ತಿಂದರೆ ಒಳ್ಳೆ ಆರೋಗ್ಯವೂ ಉಂಟು ಅಂತ ಆಯುರ್ವೇದದಲ್ಲಿಯೂ ಕೂಡ ಔಷಧೀಯ ಗುಣ ಉಂಟು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ಇದರ ಹಿನ್ನೆಲೆ ಏನು? ಔಷಧ ರೂಪವಾಗಿ ಅದು ಸ್ವೀಕಾರ ಮಾಡೋದು ಸ್ವೀಕಾರ ಅರ್ಹವೇ, ಎರಡೂ ಸಹ ಸ್ವೀಕಾರ. ಮತ್ತು ಆಹಾರ ರೂಪದಲ್ಲಿ ಅಲ್ಲೇ ಸ್ವಾಮಿ, ಯಾರು ಯಾವ ರೀತಿ ಆಹಾರದಿಂದ ಬೆಳೆದಿದ್ದಾರೆ ಅವರಿಗೆ ಅದೇ ರೀತಿ ಔಷಧವನ್ನೇ ಕೊಡಬೇಕು. ಬೆಳಿಗ್ಗೆ ಇವತ್ತು ಪೇರೆಂಟ್ಸ್ ಎಷ್ಟೊಂದು ಜನ ಇರೋರು ಏನಂದ್ರೆ ಸ್ಕೂಲಿಗೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಎಷ್ಟು ಬೇಗ ಅಷ್ಟೇ. ಬೆಳಗಿನ ಒಂದು ಯಾವ ಟೈಮ್ ಒಂದು 6 ಗಂಟೆಯಿಂದ 8 ಗಂಟೆಗೆ ಪ್ರತಿ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ಸಂದರ್ಭವನ್ನು ನಾವು ಯೋಚಿಸಿದ್ರೆ, ನಂತರ ಯಾವ್ದಾದ್ರು ಸಂಕೀರ್ತನೆಗಳನ್ನು ಹೇಳಿಕೊಡಿ ಮಕ್ಕಳಿಗೆ, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಸಂಕೀರ್ತನೆಯನ್ನು ಹೇಳಿ, ಪದ್ಯವನ್ನು ಹೇಳಿ. ಉದಯರಾಗ ಅಂತಿದೆ ನೋಡಿ, ಅಸ್ಪೃಶ್ಯತೆ, ಅವರನ್ನ ಮುಟ್ಟಿಕೊಳ್ಳಬಾರ್ದು, ಅವರು ಮುಟ್ಟಿದ ವಸ್ತುಗಳನ್ನು ಉಪಯೋಗಿಸಬಾರ್ದು, ಅವರು ಅಡುಗೆ ಮಾಡಬಾರ್ದು, ಅವರು ಅಗ್ನಿ ಸ್ಪರ್ಶ ಮಾಡಬಾರ್ದು, ಇಂಥದ್ದೆಲ್ಲ ಉಂಟು. ಆದರೆ ಈಗ ಮಕ್ಕಳಿಂದ ಆ ಆಚರಣೆ ಮಾಡಿಸಲಿಕ್ಕೆ ಕಷ್ಟ ಆಗ್ತದೆ. ಯಾರಿಗ ಏನು ಮಾಡೋದು? ಎಲ್ಲ ದೂರದೇಶದಲ್ಲಿದ್ದಾರೆ, ಅಕ್ಕಪಕ್ಕದಲ್ಲಿ ಯಾರು ಇಲ್ಲ. ಅಂತಹ ಸಂದರ್ಭದಲ್ಲಿ ಇದಕ್ಕೇನಾದರೂ ಉಂಟು, ಅದು ಅಸ್ಪೃಶ್ಯತೆ ಅನ್ನುವಂಥದ್ದು ಇರಲೇಬೇಕಾ ಅಥವಾ ಅದಕ್ಕೇನಾದರೂ ಉಪಾಯ ಉಂಟಾ? ನೀವು ಸೋದೆ ಗುರುಕುಲಕ್ಕೆ ಹೋದ್ರೆ ಅಧ್ಯಾಪಕರ ಮನೆ ನೋಡಿ, ಅತ್ಯಂತ ಚಿಕ್ಕ ಮನೆ ಅವರಿಗೆ, ಅದರಲ್ಲಿ ಅವರು ಎಲ್ಲರೂ ಸಾಧನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ನಾವು ಕಲಿಬೇಕು, ಇಷ್ಟು ಸಣ್ಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಏನಂದ್ರೆ ನೀವು ಆಲ್ಫಾ ರೇಸು ಬೀಟಾ ರೇಸು ಅದೆಲ್ಲ ಹೇಳಿದ್ರಿ, ಅದೆಲ್ಲ ಬ್ರಾಹ್ಮಣರು ಮಾಡುವಂತ ಒಂದು ಸಂಧ್ಯಾವಂದನೆ ಪ್ರಕ್ರಿಯೆಗಳು. ಬೇರೆಯವ್ರದ್ದು ಯಾವ ರೀತಿ ಅವರಿಗೆ ಆಲ್ಫಾ ರೇಸು ಬೀಟಾ ರೇಸು ಎಫೆಕ್ಟ್ ಸಿಗುತ್ತೆ? ಗಾಯತ್ರಿ ಜಪ ಅಂತ ಹೇಳಿದ್ರೆ ಯಾರ ಅಧಿಕಾರಿಗಳು ಅವರೇ ಮಾಡ್ಬೇಕಂತಿದೆ. ಇದರಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ, ಅವರಿಗೆ ನಾವು ಆಲ್ಫಾ ವೇವ್ಸ್ ಬೇಡವಾ, ಅವರಿಗೆ ಬೀಟಾ ವೇವ್ಸ್ ಬೇಡವಾ ಕೇಳಿದ್ರೆ ಅವರಿಗೂ ಆಲ್ಫಾ ವೇವ್ಸ್ ಬೇಕು, ಅವರಿಗೂ ಬೀಟಾ ವೇವ್ಸ್ ಬೇಕು. ಆದರೆ ಅವರು ಅದೇ ವಿಧಾನದಲ್ಲೇ ಮಾಡಬೇಕು. ಉದಾಹರಣೆಗೆ ಹೇಳೋದಾದ್ರೆ, ನೀವು IT ಫೀಲ್ಡಲ್ಲಿ ಕೆಲವರು ನೈಟ್ ಶಿಫ್ಟ್ ಅಂತಲೇ ಇರ್ತದೆ. ನೈಟ್ ಶಿಫ್ಟ್ ಇರೋರು ಅವರದ್ದು ದಿನಚರ್ಯೆ ತುಂಬಾ ವ್ಯತ್ಯಾಸ ಇರ್ತದೆ. ಎಷ್ಟೋ ಜನರಿಗೆ ಗಂಡನಿಗೆ ನೈಟ್ ಶಿಫ್ಟ್, ಹೆಂಡತಿಗೆ ಡೇ ಶಿಫ್ಟ್, ಹೀಗೆಲ್ಲ ಇರ್ತದೆ. ಅದು ಕೆಲವರು ಸೋದ ಕ್ಷೇತ್ರಕ್ಕೆ ಬರ್ತಾರೆ, ಅಲ್ಲಿ ಬೆಳಿಗ್ಗೆ ನೀವು ಪ್ರದಕ್ಷಿಣ ನಮಸ್ಕಾರ ಮಾಡ್ತೀರಿ, ಆಲ್ಫಾ ವೇವ್ ಸ್ಟಿಮ್ಯುಲೇಟ್ ಆಗ್ತದೆ, ಬ್ರೈನ್ ಸ್ಟೆಬಿಲೈಸ್ ಆಗ್ತದೆ, ಹಾರ್ಮೋನ್ ಆಕ್ಸಸ್ ಸ್ಟಿಮ್ಯುಲೇಟ್ ಆಗ್ತದೆ, ಸಂತಾನ ಆಗ್ತದೆ. ತುಂಬ ಮೌಲಿಕವಾದ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಆದರೆ ಇದನ್ನು ಸೈಂಟಿಫಿಕ್ ಆಗಿ ಆಧುನಿಕರೆಲ್ಲ ವಿಪರೀತವಾಗಿಯೂ ಕೇಳ್ತಾರೆ. ಇದೆಲ್ಲ ನಿಮ್ಮ ಭಾರತೀಯರ ಪುರಾಣಗಳ ಚರಿತ್ರೆಗೆ ಸುಮ್ಮನೆ ಎಳೆದು ತರ್ತಾ ಇದ್ದೀರಿ ವಿಜ್ಞಾನವನ್ನು. ಪಾಶ್ಚಾತ್ಯ ದೇಶಗಳಲ್ಲಿ ದೃಢಕಾಯರಾಗಿ ಒಳ್ಳೆಯ ಸ್ಟೆಮಿನಾ ಎಲ್ಲ ಇಟ್ಕೊಂಡಿದ್ದಾರೆ. ಅವರು ಹಣೆಗೂ ಹಚ್ಚಿಕೊಳ್ಳಲ್ಲ, ಕೈಗೂ ಹಾಕಿಕೊಳ್ಳಲ್ಲ, ಅನೇಕ ರೀತಿಯಾದ ಸ್ವಚ್ಛಂದವಾಗಿಯೂ ಇದ್ದಾರೆ. ಅವರ ದೈಹಿಕವಾದ ಆರೋಗ್ಯಗಳೆಲ್ಲ ಸ್ವಾಸ್ಥ್ಯದಿಂದಲೇ ಇದೆ. ತಿಲಕಾದಿಗಳಿಲ್ಲದೇ ಇದ್ರೂ ಕೂಡ ಸಂತೋಷದಲ್ಲೇ ಜೀವನವನ್ನು ನಮಗಿಂತ ಹೆಚ್ಚು ಬಹುಪತ್ನಿಯರು ಇದ್ದಾರೆ, ಬಹುವಲ್ಲಭರೂ ಇದ್ದಾರೆ, ಧಾರ್ಢ್ಯವೂ ಇದೆ, ಸುಖ ಸಾಮ್ರಾಜ್ಯವೂ ಇದೆ. ಇದಕ್ಕೆ ತಮ್ಮ ಸಲಹೆ ಉತ್ತರಗಳೇನು? ಏನಂತ ಹೇಳಿದ್ರೆ, ನಮ್ಮ ಪ್ರಾಚೀನರು ಬರೀ ಒಂದು ಆರೋಗ್ಯ ದೃಷ್ಟಿಯಿಂದ ಹೇಳಿದ್ದಲ್ಲ, ಒಂದು ಮಾನಸಿಕ ಆರೋಗ್ಯ, ಬರೀ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಮಹತ್ವವನ್ನು ಕೊಟ್ಟಿದ್ದಾರೆ. ನಾವೀಗ ನಮ್ಗೀಗ ಅವ್ರು ನೋಡ್ಬೇಕಾದ್ರೆ ಬಹುಪತ್ನಿಯರು ಎಲ್ಲ ಇದ್ದಾರೆ, ಎಲ್ಲ ಸರಿಯೇ. ಆದ್ರೆ ನಾವು ವಾಸ್ತವಿಕವಾಗಿ ನೋಡಿದಾಗ ಅವರೆಲ್ಲ ನಮ್ಮ ಭಾರತ ದೇಶಕ್ಕೆ ಇವತ್ತೀಗ ಬಂದು ಇದನ್ನು ಕಲೀಲಿಕ್ಕೆ ನೋಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಸಹ ಅಲ್ಲಿ ಡಿವೋರ್ಸ್ ಕೇಸ್ ಜಾಸ್ತಿ ಆಗಿದೆ. ಒಬ್ರು ಮನೆಯಲ್ಲೂ ನಮ್ಗೆ ಹೊರಗಿಂದ ನೋಡ್ಲಿಕ್ಕೆ ಅವರದ್ದು ಆಹಾರ ಪದ್ಧತಿ ಎಲ್ಲ ಒಳ್ಳೇದಿದೆ ಅಂತ ನಮ್ಗೆ ಹೊರಗಿಂದ ಕಾಣುತ್ತದೆ. ಆದ್ರೆ ವಾಸ್ತವಿಕವಾಗಿ 40-50 ವರ್ಷಕ್ಕೆ ಅವರು ಇವತ್ತು ಅಲ್ಝೈಮರ್ಸ್ ಕಾಯಿಲೆಯಲ್ಲಿ ಇದ್ದಾರೆ. 40-50ನೇ ವರ್ಷಕ್ಕೆ, ಯಾವ 70-80ಕ್ಕೆ ಬರಬೇಕಿತ್ತು ಅದು 40-50ಕ್ಕೆ ಅವ್ರಿಗೆ ಬರ್ತಾ ಇದೆ. ಮುಖ್ಯ ಕಾರಣ ಅವರ ಆಹಾರ ಮತ್ತೆ ಅವರ ನಿಯಮ ಇಲ್ಲದೆ ಬದುಕುವಂತದ್ದು. ಹಾಗಾಗಿ ಇದು ನಮ್ಮವರಲ್ಲಿಲ್ಲ. ಈ ಈರುಳ್ಳಿ ಬೆಳ್ಳುಳ್ಳಿ, ಡಾಕ್ಟರ್ ಇಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈರುಳ್ಳಿ ಬೆಳ್ಳುಳ್ಳಿ ಅದು ತುಂಬಾ ರುಚಿಯಂತೆ ತಿನ್ನಲಿಕ್ಕೆ, ಅದನ್ನು ಎಲ್ಲರೂ ಬಯಸ್ತಾರೆ, ಹಾದಿ ಬೀದಿಯಲ್ಲಿ ತಿಂದು ನಿಲ್ತಾರೆ, ಅದನ್ನು ನಿಂತು ತಿಂತಾರೆ. ಮತ್ತೆ ಅದಕ್ಕೆ ಅದನ್ನು ತಿಂದ್ರೆ ಒಳ್ಳೆ ಆರೋಗ್ಯವೂ ಉಂಟು ಅಂತ ಆಯುರ್ವೇದದಲ್ಲಿಯೂ ಕೂಡ ಔಷಧೀಯ ಗುಣ ಉಂಟು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ಇದರ ಹಿನ್ನೆಲೆ ಏನು ಸ್ವಾಮಿ? ಅದೇನಂತ ಹೇಳಿದ್ರೆ, ಈ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸಹ ಈ ಪಲಾಂಡು ಅಂತ ಹೇಳ್ತಾರೆ, ಇನ್ನೊಂದು ಲಶುನ ಅಂತ ಹೇಳ್ತೇವೆ. ಲಶುನ ಅನ್ನುವಂಥದ್ದು ದೊಡ್ಡ ರಸಾಯನವೇ. ಆಯುರ್ವೇದದಲ್ಲಿ ವಾತವ್ಯಾಧಿಯಲ್ಲಿ ಲಶುನ ರಸಾಯನದಲ್ಲಿ ಮುಂದೆ ಹೋಗುವುದಿಲ್ಲ ಪ್ರತಿಯೊಬ್ಬರಿಗೂ. ಆದರೆ ಅದು ಔಷಧ ವಿಧಿಯಲ್ಲಿ ಮಾತ್ರ ಹೇಳಿರುವಂಥದ್ದು. ಉದಾಹರಣೆಗೆ ಹೇಳುವುದಾದ್ರೆ, ಆಯುರ್ವೇದದಲ್ಲಿ ದ್ರವ್ಯವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಆಹಾರದ ದ್ರವ್ಯ, ಮತ್ತೊಂದು ಔಷಧ ದ್ರವ್ಯ ಅಂತ. ಔಷಧ ರೂಪವಾಗಿ ಅದು ಸ್ವೀಕಾರ ಮಾಡೋದು ಸ್ವೀಕಾರ ಅರ್ಹವೇ, ಅದು ಎರಡೂ ಸಹ ಸ್ವೀಕಾರ ಅರ್ಹ. ಮತ್ತು ಆಹಾರ ರೂಪದಲ್ಲಿ ಅಲ್ಲೇ ಸ್ವಾಮಿ ಅಂತ ಹೇಳಿದ್ರೆ, ಅದನ್ನೀಗ ನಾವು ರುಚಿಗೋಸ್ಕರ ಅದನ್ನು ಮಾಡ್ತಾ ಇದ್ದೇವೆ ಹೊರತು ಶಾರೀರಿಕವಾಗಿ ಅದು ಸ್ಥಿರತೆ ಕೊಡ್ಬೋದು ಹೊರತು ಮಾನಸಿಕವಾಗಿ ಅಂತೂ ಅದು ಕೊಡುವುದಿಲ್ಲ. ಮಾನಸಿಕವಾಗಿ ಅದು ಅಸ್ಥಿರತ್ವವನ್ನೇ ಕೊಡ್ತದೆ. ಔಷಧೀಯವಾಗಿ ಆದ್ರೆ ಎಷ್ಟು ಬೇಕೋ ಅಷ್ಟೇ ಬೇಕು. ಗುರುಗಳೇ, ಒಂದು ಸಮಾಧಿಯಾಗಿ ನಾನು ಒಂದು ಭೋಜರಾಜ ಚಾರುಚರ್ಯ ಅನ್ನುವ ಆಯುರ್ವೇದದ ಗ್ರಂಥದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಲಶುನ, ಈಗ ಬೆಳ್ಳುಳ್ಳಿ ವಾಸ್ತವಿಕವಾಗಿ ಅದು ಅಮೃತದಿಂದ ಉತ್ಪನ್ನವಾಗಿದ್ದು ಅಂತ ಆಯುರ್ವೇದದವರು ಹೇಳ್ತಾರೆ. ಆದ್ರೂ ಅದನ್ನು ಸ್ವೀಕಾರ ಯಾಕೆ ಮಾಡಬಾರ್ದು ಅಂದ್ರೆ, ಅದು ರಾಹುವಿನ ತಲೆಯಲ್ಲಿ ಬೀಳ್ತು, ರಾಹುವಿನ ತಲೆಯಲ್ಲಿ ಬಿದ್ದ ಅಮೃತದಿಂದ ಉತ್ಪನ್ನ ಆಯಿತು. ಆದ್ರಿಂದ ರಾಹು ಅನ್ನೋದು ತಮೋಗುಣದ ಪ್ರತೀಕ, ಆದ್ರಿಂದ ತಿನ್ನಬೇಡಿ ಅಂತ ನಿಷೇಧ ಮಾಡಿದ್ದಾರೆ. ಅನಿವಾರ್ಯವಾದಾಗ ಗೃಹಸ್ಥರ ಸ್ವೀಕಾರ ಮಾಡಿ, ಎಷ್ಟೇ ಕಾರಣಗಳಿಂದಲೂ ಸನ್ಯಾಸಿಗಳಿಗೆ ಇದನ್ನು ಕೊಡಬೇಡಿ ಅಂತಾನೆ ನಿಷೇಧವನ್ನ ಅಲ್ಲೇ ಮಾಡಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ.
ಅದು ಮಾತ್ರ ಅಲ್ಲ ಸ್ವಾಮಿ, ಈಗ ಆಹಾರ ದ್ರವ್ಯದಲ್ಲಿ ಹೇಳ್ಬೇಕು, ಎಷ್ಟೋ ಜನ ಈಗ ಆಯುರ್ವೇದಕ್ಕೆ ಆಕ್ಷೇಪ ಮಾಡುವುದುಂಟು. ಆಯುರ್ವೇದದಲ್ಲಿ ಮಧ್ಯವರ್ಗ ಉಂಟು, ಮಾಂಸವರ್ಗ ಉಂಟು, ವಿಧ ವಿಧವಾದ ಮಾಂಸದ ಬಗ್ಗೆ ವರ್ಣನೆ ಉಂಟು, ಎಲ್ಲ ಸ್ವೀಕಾರ ಮಾಡಬಹುದಿಲ್ಲ. ಯಾಕೆ ನೀವು ಇದನ್ನು ಇಷ್ಟು ಇದು ಮಾಡ್ತೀರಿ ಕೇಳಿದ್ರೆ ಅದಕ್ಕೆ ವ್ಯಾಖ್ಯಾನದಲ್ಲಿ ಚಕ್ರಪಾಣಿ ಹೇಳ್ತಾನೆ, ಎಲ್ಲವೂ ರೋಗಗ್ರಸ್ತನಿಗೆ ಮಾತ್ರ ಅನಿವಾರ್ಯತೆ ಇದ್ದಾಗ, ಕ್ಷಯಾದಿ ರೋಗಗಳಲ್ಲಿ ಮಾತ್ರ ಮಾಂಸ ಕೊಡುವ ಒಂದು ಅನಿವಾರ್ಯತೆ ಇದ್ದರೆ ಮಾತ್ರ ಕೊಡಬೇಕು ಹೊತ್ತು ರಾಗಾದಿ ದೋಷಗಳನ್ನು ಹೊತ್ತುಕೊಂಡು ರಸಸ್ವಾದನೆಗೋಸ್ಕರ ಮಾಂಸ ಸ್ವೀಕಾರ ಮಾಡುವಾಗೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಈ ಕಾನ್ಸೆಪ್ಟ್ ಹೇಳ್ತಾನೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಔಪಾಸನ ವಿಧಿ ಮತ್ತು ವೈಶ್ವರ್ಯ ವಿಧಿಯನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲಿ ಆವಾಗ ಈ ವಿಷಯದ ಬಗ್ಗೆ ಅವರೇ ಆ ವಿಷಯವನ್ನು ಎತ್ಕೊಂಡು ಎಲ್ಲರೂ ಸಹ ಸಸ್ಯಾಹಾರವನ್ನೇ ಸ್ವೀಕಾರ ಮಾಡಬೇಕು. ಆಯುರ್ವೇದದಲ್ಲಿ ಮಾಂಸ ಉಲ್ಲೇಖ ಮಾಡಿದ್ದು ಕೇವಲ ರೋಗ ಪರಿಹಾರಕ್ಕೋಸ್ಕರ ಮಾತ್ರ ಹೊರತು ಬೇರೆ ಯಾವುದಕ್ಕೂ ಅಲ್ಲ, ತಿಂದು ಭೋಗ ಪಡ್ಲಿಕ್ಕಲ್ಲ ಅಂತ ಆಯುರ್ವೇದದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಆಹಾರವನ್ನು ನಾವು ತಗೊಳ್ಬೇಕಾದ್ರೆ ಈ ವಿಚಾರ ನಾವು ಮಾಡ್ಕೊಳ್ಳೇಬೇಕು. ಗುರುಗಳಿಗೆ ನಮಸ್ಕಾರ. ಮೊದಲಾಗಿ ಪ್ರಶ್ನೆಯನ್ನ ಕೇಳೋದಕ್ಕೆ ಅವಕಾಶವನ್ನು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಬ್ಬ ಶಿಕ್ಷಕಿಯಾಗಿ ಹಾಗೆ ಒಂದು ಕಲಿಯುವಂತಹ ಮನಸ್ಸಿನವರಾಗಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ, ಆದ್ರೆ ಈ ವಿಚಾರಗಳು ತಲುಪಬೇಕಾಗಿರೋದು ಚಿಕ್ಕ ಮಕ್ಕಳಿಗೆ. ಇದನ್ನ ನಾವು ಶಾಲೆಗಳಲ್ಲಿ ಈ ಆಲ್ಫಾ ವೇವ್ಸ್ ಬಗ್ಗೆ ನೀವು ಹೇಳೋದು, ಯಾಕಂದ್ರೆ ಬೆಳಿಗ್ಗೆ ಇವತ್ತು ಪೇರೆಂಟ್ಸ್ ಎಷ್ಟೊಂದು ಜನ ಇರೋರಿಗೆ ಏನಂದ್ರೆ ಸ್ಕೂಲಿಗೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದೆಷ್ಟು ಬೇಗ ಅಷ್ಟೇ. ಬೆಳಗಿನ ಒಂದು ಯಾವ ಟೈಮ್, ಒಂದು 6 ಗಂಟೆಯಿಂದ 8 ಗಂಟೆಗೆ ಪ್ರತಿ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ಸಂದರ್ಭವನ್ನ ನಾವು ಯೋಚಿಸಿದ್ರೆ, ಈ ಆಲ್ಫಾ ವೇವ್ಸ್ ಅನ್ನ ಆಕ್ಟಿವೇಟ್ ಮಾಡಬೇಕು ಅಂದಾಗ ಯಾವ ಸಂಸ್ಕಾರವನ್ನ ಹೇಗೆ ಮಾಡಬಹುದು, ಇದನ್ನ ಶಾಲೆಗಳಲ್ಲಿ ಹೇಗೆ ತರುವ ಪ್ರಯತ್ನವನ್ನ ಮಾಡಬಹುದು ಅನ್ನೋದನ್ನ ನೀವು ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಮಕ್ಕಳಿಗೆ ನಾವು ಬೇಸಿಕ್ಸ್ ಹೇಳಿಕೊಡ್ಬೇಕಾದ್ರೆ ಮೊದಲು ಪ್ರಾಣಾಯಾಮದ ಬಗ್ಗೆ ಹೇಳಿಕೊಡ್ಬೇಕು. ಮಕ್ಕಳನ್ನು ಬೆಳಿಗ್ಗೆ ಒಂದು 5 ನಿಮಿಷ ಜಸ್ಟ್ ಲಾಂಗ್ ಬ್ರೀದಿಂಗ್, ದೀರ್ಘವಾಗಿ ಏನು ಮೂಗು ಹಿಡ್ಕೊಂಡೆಲ್ಲ ಮಾಡುವಂಥದ್ದೆಲ್ಲ ಏನು ಬೇಡ, ಜಸ್ಟ್ ಲಾಂಗ್ ಬ್ರೀದಿಂಗ್ ಮಾಡ್ಬೋದು. ಅದರಲ್ಲಿ ಏನು ಕಷ್ಟ ಇಲ್ಲ. ಶಾಲೆಗೆ ಹೋಗೋ ಮಕ್ಕಳು ಎಲ್ಲವೂ ಅದನ್ನು ಕಲಿತಾವೆ. ನಂತರ ದೊಡ್ಡದಾಗ್ತಾ ಇದ್ದಾಗ ಒಂದೊಂದೇ ಪ್ರಾಣಾಯಾಮದ ಬಗ್ಗೆ ಅವುಗಳಿಗೆ ಹೇಳಿಕೊಡ್ಬೋದು. ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿಲ್ಲ, ಅದನ್ನು ಹೇಳಿಕೊಡ್ಬೋದು. ಆಲ್ಫಾ ವ್ಯವಸನದಲ್ಲಿ ತುಂಬಾ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಆಗ್ತದೆ. ನಂತರ ಯಾವುದಾದ್ರೂ ಸಂಕೀರ್ತನೆಗಳನ್ನು ಹೇಳಿಕೊಡಿ ಮಕ್ಕಳಿಗೆ, ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ, ಸಂಕೀರ್ತನವನ್ನು ಹೇಳಿ, ಪದ್ಯವನ್ನು ಹೇಳ್ಕೊಳ್ಳಿ. ಈ ಉದಯ ರಾಗ ಅಂತಿದೆ ನೋಡಿ. ಸೊ ಬೆಳಿಗ್ಗೆ ಎದ್ದು ನಾವು ಒಂದೇ ಸಲ ದೊಡ್ಡ ಇದನ್ನೆಲ್ಲ ಹೇಳಬಾರ್ದು. ಉದಾಹರಣೆಗೆ ಹೇಳುವುದಾದ್ರೆ ದಧಿವಾಮನ ಸ್ತೋತ್ರ ಅಂತಿದೆ. ದಧಿವಾಮನ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಅಲ್ಲಿ ಭಗವಂತ ಚಂದ್ರಮಂಡಲ ಮಧ್ಯಗಂ ಅಂತ ಹೇಳ್ತಾರೆ, ವಾಮನೋ ಬುದ್ಧಿದಾತ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ನಾವು ಯಾವತ್ತು ಆ ಒಂದು ಮೈಲ್ಡ್ ಥಿಂಕಿಂಗ್ ಇರಬೇಕು. ಆ ಒಂದು ವ್ಯಗ್ರ ಥಿಂಕಿಂಗ್ ಒಂದೇ ಸಲ ಹೋಗಬಾರ್ದು. ಬೆಳಿಗ್ಗೆ ಗಟ್ಟಿ ನೀವು ಸಾಮಾನ್ಯ ಹೇಳೋದು, ಬೆಳಿಗ್ಗೆ ಹೊತ್ತು ಯಾರು ಸಾಮಾನ್ಯ ನರಸಿಂಹ ಸ್ತೋತ್ರ ಹೇಳುವ ಕ್ರಮ ಇಲ್ಲ, ಅದು ದೈವಾಮನ ಸ್ತೋತ್ರವೇ ಇದೆ. ಅಥವಾ ಉದಯ ರಾಗ ಅಂತಿದೆ. ಉದಯ ರಾಗ ನಂತರ ಸ್ಪೆಸಿಫಿಕ್ ಆಗಿ ಬ್ರೈನ್ ವೇವ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡ್ಲಿಕ್ಕಾಗಿ ಇರುವಂತದ್ದು. ಸೊ ಅಂತದ್ದನ್ನು ಮಕ್ಕಳಿಗೆ ಹೇಳಿಕೊಡಿ, ಪ್ರಾಣಾಯಾಮ ಹೇಳಿಕೊಡಿ. ನಂತರ ಅವುಗಳ ಏಜ್ ಬಂದ ಹಾಗೆ ಒಂದೊಂದೇ ಮತ್ತೆ ಕಲಿತಾ ಹೋಗ್ಬೋದು. ಸ್ಕೂಲಲ್ಲಾದ್ರೂ ಅಷ್ಟೇ ಪ್ರಾಣಾಯಾಮವನ್ನು ಜಾಸ್ತಿ ಎಜುಕೇಟ್ ಮಾಡೋದು ಅತ್ಯಂತ ಒಳ್ಳೆಯದಾಗಿ ಕಾಣುತ್ತದೆ. ಲಕ್ಷಣಕ್ಕೆ ಪ್ರತಿನಿಧಿಯಾಗಿ ಏನಾದರೂ ಆಯುರ್ವೇದಗಳಲ್ಲಿ ಉಂಟಾ? ನಾವೀಗ ಅದನ್ನೇ ಆಯುರ್ವೇದ ಚರಕ ಸಂಹಿತೆಯಲ್ಲಿ ಅದೇ ಇದೆ. ಏನಂತ ಹೇಳಿದ್ರೆ, ಉದರ ರೋಗ ಇದೆ, ಹೊಟ್ಟೆ ನೋವು ಇದೆ ಅಂತ ಇಟ್ಕೊಳ್ಳಿ, ಉದರ ಶೂಲೆ ಇದೆ, ಅದಕ್ಕೊಂದು ಲಶನಾದಿವಟಿ ಅಂತಿದೆ. ಒಬ್ಬ ಲೌಕಿಕ ಬಂದ, ಅವನಿಗೆ ಆ ಲಶನಾದಿ ಒಟಿ ಕೊಡಬೇಕಾಯ್ತು. ಲಶನಾದಿ ಒಟಿಯನ್ನೇ ನಾವು ಕೊಡ್ಬೋದು. ಶ್ರೀಗಳವರು ಬಂದರು, ಉದರ ಶೂಲ ಇದೆ ಅಂತ ಹೇಳಿದ್ರೆ ನಾನು ಅವರಿಗೆ ಲಶನಾದಿ ಕೊಟ್ಟರೆ ಅವರೇನು ಸ್ವೀಕಾರ ಮಾಡ್ಬೋದು. ಅದು ನನ್ನ ಪ್ರಿಸ್ಕ್ರಿಪ್ಷನ್ ಅವಾಗ ತಪ್ಪಾಗ್ತದೆ. ಅವರ ಸಾತ್ಮ್ಯ ಅಸಾತ್ಮ್ಯವನ್ನು ನೋಡ್ಬೇಕು, ಸಾತ್ಮ್ಯ ಮತ್ತು ಅಸಾತ್ಮ್ಯ ಅಂತ. ಯಾರು ಯಾವ ರೀತಿ ಆಹಾರ ತಿಂದು ಬೆಳೆದಿದ್ದಾರೆ ಅವರಿಗೆ ಅದೇ ರೀತಿ ಔಷಧವನ್ನೇ ಕೊಡಬೇಕು ಅಂತ ಹೇಳಿದ್ರೆ, ಅವರಿಗೆ ಹಿಂಗು ಒಟ್ಟಿ ಅಂತಿದೆ, ಇಂಗಿನಿಂದ ಮಾಡುವಂಥದ್ದು, ಹಿಂಗು ಆದಿವಟಿ ಅಂತ, ಅದನ್ನು ಕೊಟ್ಟು ನಾನು ಅವರನ್ನು ಹುಷಾರು ಮಾಡ್ಬೋದು. ಹಾಗಾಗಿ ಎಲ್ಲಿ ಯಾರಿಗೆ ಅದು ಸ್ವೀಕಾರ ಮಾಡ್ತಾರೆ ಅವರು ಅದನ್ನು ತಗೊಳ್ಬೋದು. ಒಬ್ಬ ಕ್ಷಯರೋಗಿ ಬಂದ್ರೆ ಅವನಿಗೆ ಅಜಮಾಂಸ ರಸಾಯನವನ್ನು ಕೊಡ್ಬೋದು, ಅವನಿಗೆ ಪರಿಹಾರ ಆಗಿ ಸರಿಯಾಗ್ಬೋದು. ಆದರೆ ಒಬ್ಬ ನಿತ್ಯಾನುಷ್ಠಾನ ಮಾಡುವವ ವೈದಿಕನಿಗೆ ಅವನಿಗೆ ಕ್ಷಯರೋಗ ಬಂದ್ರೆ ನಾನು ಅವನಿಗೆ ಅಜಮಾಂಸ ರಸಾಯನ ಕೊಟ್ಟರೆ ಅದು ನನ್ನ ನಿಜವಾದ ಪ್ರಿಸ್ಕ್ರಿಪ್ಷನ್ ಅಲ್ಲ, ನಿಜವಾದ ಔಷಧ ಅಲ್ಲ. ಕುಷ್ಮಾಂಡ ರಸಾಯನ ಕೊಡ್ಬೋದು, ಅನೇಕ ರಸಾಯನಗಳಿದ್ದಾವೆ ಕ್ಷಯ ಪರಿಹಾರಕ್ಕೆ. ಸ್ವರ್ಣ ಭಸ್ಮ ಇದೆ, ಅದನ್ನು ಕೊಡ್ಬೋದು, ಅದನ್ನು ಕೊಟ್ಟು ಅದನ್ನು ಪರಿಹಾರ ಮಾಡ್ಬೋದು. ಹಾಗಾಗಿ ಪ್ರತಿಯೊಂದು ಆಹಾರ ಇರಲಿ ಔಷಧ ಇರಲಿ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಸಾತ್ಮ್ಯ ಅಸಾತ್ಮ್ಯ ಅನ್ನೋದೊಂದು ಕಾನ್ಸೆಪ್ಟ್. ಸಾತ್ಮ್ಯ ಅಂತ ಹೇಳಿದ್ರೆ ಸಾತ್ಯತ್ಯೇನ ಅಭ್ಯಾಸಮಾನ, ಓಕ ಸಾತ್ಮ್ಯ ಅಂತ ಕರೀತಾರೆ. ಓಕ ಸಾತ್ಮ್ಯ ಐತಿ ಜನ್ಮ ಸಾತ್ಮ್ಯ ಅಂತ. ನಾವು ಸಣ್ಣದ್ರಿಂದ ಯಾವುದು ತಿಂದು ಬೆಳೆದಿದ್ದೇವೆ ನಮ್ಮ ದೇಹ ಅದಕ್ಕೆ ಒಗ್ಗಿಕೊಂಡಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಔಷಧವೂ ಇರಬೇಕು. ಈಗ ನೀವು ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ರಿ, ಈ ಮುಟ್ಟಾದಾಗ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಬರ್ತದೆ, ಅದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅವಾಗ ಕೊಡಬಾರ್ದು ಅನ್ನುವಂಥದ್ದು ಒಂದು ಕಾರಣ ಹೇಳಿದ್ರಿ. ಆ ಕಾರಣ ಏನೋ ಸರಿ, ಅವ್ರನ್ನ ಒಂದು ಬದಿಯಲ್ಲಿ ಕೂಳಿಸುವಾಗೆ ಅವರಿಗೆ ತೀರ್ಥ ಕೊಡಬಾರ್ದು, ಆಕ್ಸಿಡೆಂಟ್ಸ್ ಕೊಡಬಾರ್ದು ಅಂತ. ಆದರೆ ಈಗಿನ ಕಾಲಘಟ್ಟದಲ್ಲಿ ಈ ಮೈಕ್ರೋ ಫ್ಯಾಮಿಲೀಸ್ ಶುರುವಾಗಿದೆ. ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ, ಎಲ್ಲೋ ದೂರದಲ್ಲಿ
ಇರ್ತಾರೆ. ಅವರಿಗೆ ಮೊದಲೆಲ್ಲ ಹಾಗಲ್ಲ, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಒಂದು 10 ಜನ ಸಪೋರ್ಟಿಗೆ ಇರ್ತಿದ್ರು, ಅವ್ರನ್ನ ಬದಿಯಲ್ಲಿ ಕೂಡಿಸಿದ್ರು ಕೂಡ ಮನೆ ನಡೆದು ಹೋಗ್ತಿತ್ತು. ಈಗ ಹಾಗಲ್ಲ. ಇದಕ್ಕೆ ತೊಂದರೆ ಆಗುವಂತಹದ್ದು ಅಥವಾ ಅವರ ಅನುಷ್ಠಾನಗಳಿಗೆ ಅಥವಾ ಬೇರೆ ಯಾವುದೇ ವಿಚಾರಕ್ಕೆ ತೊಂದರೆ ಆಗುವಂತಹದ್ದೇನು ಅಸ್ಪೃಶ್ಯತೆ. ಅವರನ್ನ ಮುಟ್ಟಿಕೊಳ್ಳಬಾರ್ದು, ಅವರು ಮುಟ್ಟಿದ ವಸ್ತುಗಳನ್ನು ಉಪಯೋಗಿಸಬಾರ್ದು, ಅವರು ಅಡುಗೆ ಮಾಡಬಾರ್ದು, ಅವರು ಅಗ್ನಿ ಸ್ಪರ್ಶ ಮಾಡಬಾರ್ದು, ಇಂಥದ್ದೆಲ್ಲ ಉಂಟು. ಆದರೆ ಈಗ ಮಕ್ಕಳಿಂದ ಆ ಆಚರಣೆ ಮಾಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಯಾರಿಗಾದ್ರು ಏನು ಮಾಡೋದು, ಎಲ್ಲ ದೂರದೇಶದಲ್ಲಿದ್ದಾರೆ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಇದಕ್ಕೇನಾದರೂ ಹುಟ್ಟುವಂಥ ಅದು ಅಸ್ಪೃಶ್ಯತೆ ಅನ್ನುವಂಥದ್ದು ಇರಲೇಬೇಕಾ ಅಥವಾ ಅದಕ್ಕೇನಾದರೂ ಉಪಾಯ ಉಂಟಾ? ಅದು ನಾನು ಉತ್ತರ ಕೊಡಬೇಕಾದ್ದಲ್ಲ. ಈಗ ಸಾಮಾನ್ಯ ನೀವು ಬೆಂಗಳೂರಿಗೆ ಹೋದ್ರೆ ಅನೇಕ ವಿದ್ವಾಂಸರ ಮನೆಯಲ್ಲಿ ನೀವು ನೋಡ್ಬೋದು, ಅವ್ರ ಮನೆ ತುಂಬಾ ಚಿಕ್ಕದಿರ್ತದೆ, ಅಷ್ಟರಲ್ಲಿ ಅವ್ರು ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡು ಅವ್ರನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ. ನೀವು ಸೋದೆ ಗುರುಕುಲಕ್ಕೆ ಹೋದ್ರೆ ಅಧ್ಯಾಪಕರ ಮನೆ ನೋಡಿ, ಅತ್ಯಂತ ಚಿಕ್ಕ ಮನೆ ಅವರಿಗೆ, ಅದರಲ್ಲಿ ಅವರು ಎಲ್ಲದೂ ಸಾಧನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ನಾವು ಕಲಿಬೇಕು, ಇಷ್ಟು ಸಣ್ಣದ್ರಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ಮನಸ್ಸಿದ್ರೆ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇ ಸರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಹಾಗೆ ಹೇಳ್ತಾರೆ, 6 ಗಂಟೆ ಟ್ಯೂಷನ್ ಇದೆ, ಜಪ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲದಕ್ಕೂ ಹೀಗೆ ಹೇಳ್ತಾ ಹೋಗ್ತೀರಾ. ಆದ್ರಿಂದ ನಾಶಕ್ಕೆ ಧರ್ಮಚೋದನ, ಇಷ್ಟನ್ನ ಧರ್ಮಶಾಸ್ತ್ರ ಹೇಳಿದೆ ಅಂದ್ರೆ ಮಾಡ್ಬೋದು ಅಂತಾನೆ ಅರ್ಥ. ಹಾಗಾಗಿ ನೀವು ಮೈಕ್ರೋ ಸಿಸ್ಟಮ್ ಫ್ಯಾಮಿಲಿ ಮಾಡ್ಕೊಂಡಿದ್ದೆ ತಪ್ಪು. 10 ಮಕ್ಕಳನ್ನ ಎಲ್ಲಾ ಹಿಂದೂಗಳು ಪಡಿಲೇಬೇಕು ಅನ್ನೋದು ನಿಜವಾದ ಉತ್ತರ. ಒಂದು ಚಿಕ್ಕ ಪ್ರಶ್ನೆ. ಗಾಯತ್ರಿ ಒಂದು ದಿವಸಕ್ಕೆ ಇಷ್ಟೇ ಮಾಡಬೇಕು, ಅದಕ್ಕೆ 3 ಪಟ್ಟು ನಾರಾಯಣ ಜಪ ಮಾಡಬೇಕು, ಅಷ್ಟಾಕ್ಷರ ಮಂತ್ರ. ಅದರೊಳಗೆ ಏನಾದ್ರು ಲಿಮಿಟೇಷನ್ಸ್ ಇದೆಯಾ? ಮೊತ್ತಕ್ಕೆ 72,000ಕ್ಕೆ ಮೇಲೆ ವೈಬ್ರೇಷನ್ಸ್ ಇರಬಾರ್ದು ಅಂತ ಬನಂಜಿ ಅವರು ಹೇಳಿದ್ದಾರೆ. ಅದರೊಳಗೆ ಏನಾದ್ರು ಲಿಮಿಟೇಷನ್ಸ್ ಇದೆಯಾ? ಅದೊಂದು. ಇನ್ನೊಂದು 1:3 ಮಾಡಾಗ 1 ಪಟ್ಟು ಗಾಯತ್ರಿ ಮಾಡಿದ್ರೆ ಅದರೊಳಗೆ ಅರ್ಧ ಪಟ್ಟು ಶಿವಪಂಚಾಕ್ಷರಿ ಜಪವೂ ಮಾಡಬೇಕು ಅಂತ ಹೇಳ್ತಾರೆ. ಇದು ಶಾಸ್ತ್ರೀಯವಾದ್ದು, ಅದನ್ನು ಉತ್ತರಿಸಿದ್ರೆ ಚೆನ್ನಾಗಿರುತ್ತೆ. ಎರಡನೇದು ಶಾಸ್ತ್ರೀಯ ಮತ್ತು ಲೌಕಿಕ ಸಂಬಂಧಪಟ್ಟದ್ದು. ನಾವು ಈರುಳ್ಳಿ ಬೆಳ್ಳುಳ್ಳಿ ತಿಂಬಾವಾಗ ನಮಗೆ ಹೇಗೆ ಬಂದು ಸಾಲಿಗ್ರಾಮನ ಮುಟ್ಟಿ ಅಭಿಷೇಕ ಮಾಡೋಕ್ಕೆ ಅರಿಗದ ಬರುತ್ತೆ ಅಂತ ನನಗೆ ಒಂದು ಗೊಂದಲ. ಅಂದರೆ ಬ್ರಾಹ್ಮಣರು ಯಾತಕ್ಕೆ ಅದು ತಿನ್ನಬೇಕು, ಅದು ತಿಂದರೆ ನಮಗೆ ಹೇಗೆ ಅರಿಗದ ಬರುತ್ತೆ, ಅಶಾಸ್ತ್ರೀಯವಾದನ್ನು ಮಾಡಿಬಿಟ್ಟು ನಾವು ಹೇಗೆ ಸಾಲಿಗ್ರಾಮನ ಮುಟ್ಟಿ ಪೂಜೆ ಮಾಡೋಕ್ಕೆ ಅರಿಗದ ಬರುತ್ತೆ. ಇದೆರಡಕ್ಕೂ ಸ್ವಲ್ಪ ಉತ್ತರಿಸಿದ್ರೆ ಚೆನ್ನಾಗಿತ್ತು. ನಮಸ್ಕಾರ. उसके साथ करीबन 60 साल के कस्टमर थे और उनकी जो आवाज़ थी वो मैं अभी भी कान में मेरे गूंज रही है. लेकिन वो जो ಇದು ಸಂಪೂರ್ಣ ಧರ್ಮಶಾಸ್ತ್ರದ ಪ್ರಶ್ನೆ ಆದ್ದರಿಂದ ನಾನು ಮೈಕ್ ತಗೊಂಡೆ ಅಷ್ಟೇ. ವಾಸ್ತವಿಕವಾಗಿ ಸಂಖ್ಯಾಹೀನಂತೂ ಯಜ್ಜಪ್ಯಂ ತತ್ಸರ್ವಂ ನಿಷ್ಫಲಂ ಭವೇತ್ ಅಂತ ಹೇಳಿದ್ದಾರೆ. ಗಾಯತ್ರಿ ಜಪ ಮಾಡಲಿಕ್ಕೆ 10 ಹೇಳಿದ್ದಾರೆ, 100 ಹೇಳಿದ್ದಾರೆ, 1000 ಹೇಳಿದ್ದಾರೆ. ಇಲ್ಲ ನಂಗೆ ಟೈಮ್ ಇದೆ ಅಂದ್ಬಿಟ್ಟು 23 ಮಾಡಿದೆ, 24 ಮಾಡಿದೆ, 48 ಮಾಡಿದೆ, ಈ ಕ್ರಮ ಇಲ್ಲ. ಆಚಾರ್ಯರು ಪರಮಾವಧಿ ಹೇಳಿದ್ದು 1000 ಗಾಯತ್ರಿ. 1000 ಗಾಯತ್ರಿ ಆದರೆ 3000 ನಾರಾಯಣಾಷ್ಟಾಕ್ಷರ ಆಗುತ್ತೆ. ಅದು ಪ್ರಾತಃ ಕಾಲದಲ್ಲಿ ಹೇಳಿದ್ದಾರೆ. 3 ಹೊತ್ತು ಯಾವ ಗೃಹಸ್ಥರಿಗೂ 1000 ಗಾಯತ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 1000 ಗಾಯತ್ರಿ ಮಾಡಲಿಕ್ಕೆ ಕನಿಷ್ಠ 3 ಗಂಟೆ ಸಮಯ ಬೇಕು. 3 ಹೊತ್ತು ಮಾಡ್ತಾರೆ ಅಂತ ಅಂದರೆ 9 ಗಂಟೆ ಗಾಯತ್ರಿ ಜಪಕ್ಕಾಗುತ್ತೆ. ಅದು 3 ಪಟ್ಟು ನಾರಾಯಣಾಷ್ಟಾಕ್ಷರ ಅಂದರೆ ಹಗಲೆಲ್ಲ ನಾರಾಯಣಾಷ್ಟಾಕ್ಷರ ಗಾಯತ್ರಿಲಿ ಮುಗಿದು ಹೋಗುತ್ತೆ, ಊಟ ಮಾಡಲಿಕ್ಕಿಲ್ಲ ಅಂತ ಆಗುತ್ತೆ. ಇದು ಪ್ರಾತಃ ಕಾಲದ ನಿಯಮ. ಹಾಗಾಗಿ 72,000 ಏನು ಬೃಹತಿ ಮಂತ್ರಗಳಿದೆ ಅದನ್ನು ದಾಟೋದಿಲ್ಲ ಅಂತ ಮೊದಲನೇ ಉತ್ತರ. ದಯವಿಟ್ಟು ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅನುಷ್ಠಾನ ಮಾಡಲಿಕ್ಕೋಸ್ಕರ ಕೇಳ್ತೀರಾ, ಪ್ರಶ್ನೆಗಾಗಿ ಕೇಳ್ತೀರಾ ಅಂತ ಒಂದು ಪ್ರಶ್ನೆ ಇದೆ. ಯಾಕೆ ಅಂದರೆ 1000 ಗಾಯತ್ರಿ ಯಾರೂ ಮಾಡ್ತಾ ಇಲ್ಲ, ಎಲ್ಲ 10 ಗಾಯತ್ರಿ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನಾನು ಗುರುಗಳ ಸಮಕ್ಷಮದಲ್ಲಿ ಕೇಳಿಕೊಳ್ಳುವುದೇನು ಅಂದರೆ, ಪ್ರತಿದಿನ 3000 ಪ್ರಣವ ಮಂತ್ರ ಜಪ ಮಾಡುವ ಗುರುಗಳ ಮುಂದೆ ನಾವು 100 ಗಾಯತ್ರಿ ಜಪ ಮಾಡುವ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಣರು ಮಾಡಲೇಬೇಕು. 108 ಗಾಯತ್ರಿ ಜಪವನ್ನು ಮೊದಲು ಮಾಡೋಣ, ಆಮೇಲೆ 1000 ಮಾಡಿದರೆ ಅದು ವೇವ್ಸ್ ಜಾಸ್ತಿ. 100ಕ್ಕೆ ತಯಾರಿಲ್ಲ ನಾವು, 1000ದಾಗ ಎಲ್ಲಿದ್ದೇವೆ ನಾವು? ಅದೊಂದು. ಆಮೇಲೆ ನಿಷಿದ್ಧ ಪದಾರ್ಥಗಳನ್ನು ತಿಂದು ದೇವರ ಪೂಜೆ ಹೇಗೆ ಮಾಡೋದು ಅವ್ರು ಮೊದಲಿಂದ ಹೇಳ್ತಾ ಇದ್ದಾರೆ. ನಿಷಿದ್ಧ ಪದಾರ್ಥದ ಬದಲು ಆಲ್ಟರ್ನೇಟ್ ವ್ಯವಸ್ಥೆ ಇದೆ, ಕುಷ್ಮಾಂಡ ರಸಾಯನ ಇದೆ ಅಂತ ಹೇಳಿದ್ರು ನಮ್ಗೆ ತುಂಬ ಇಷ್ಟ ಬೇರೆ ಅದು. ಹಾಗಾಗಿ ಅವರಿಂದ ನಿಷಿದ್ಧವಾದದ್ದನ್ನು ಕೊಡಬೇಡಿ ಅಂತಲೇ ಹೇಳಿದ್ದಾರೆ. ಮತ್ತು ಇನ್ನೊಂದು, ಯಾವತ್ತು ನಿಷಿದ್ಧ ಅನಿಷಿದ್ಧ ಅನ್ನೋದು ನಾಲಿಗೆ ಮೂಲಕ ಹೋದಾಗ ಅವ್ರು ಅವಾಗಲಿಂದ ಹೇಳ್ತಾ ಇದ್ದಾರೆ, ರಸನೇಂದ್ರಿಯದಲ್ಲಿ ನೀವು ಅದನ್ನು ಚೆನ್ನಾಗಿ ಚಪ್ಪರಿಸಿಕೊಂಡು ತಿಂದರೆ ಖಂಡಿತ ನೀವು ದೇವ್ರ ಪೂಜೆಗೆ ಅನರ್ಹರಾಗ್ತೀರಿ. ಅವರು ಕೊಡ್ತಾ ಇರೋದು ಒಂದು ಔಷಧಿಯಲ್ಲಿ ಧರ್ಮಶಾಸ್ತ್ರ ಇವತ್ತು ಬಂಧುವಿನಂತೆ ಇದೆ. ಔಷಧಾರ್ಥಂ ಸುರಾಪೇಯ ಅನ್ನುವ ಮಾತುಗಳಿದ್ದಾವೆ. ಹಾಗಾಗಿ ನಾವು ಕಬ್ಬಿನ ಜ್ಯೂಸ್ ಕುಡಿತೀವಿ, ಅದರಲ್ಲಿ ಆಲ್ಕೋಹಾಲ್ ಇದೆ, ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ಇನ್ನು ಕಬ್ಬಿನ ಜ್ಯೂಸ್ ಕುಡಿಬೇಡಿ ಅಂತ ನಿಯಮ ಮಾಡಿಲ್ಲ ಶಾಸ್ತ್ರ. ಎಷ್ಟು ಪ್ರಮಾಣದಲ್ಲಿ ಸೇರಬೇಕು ಅದೆಲ್ಲ ದೇವರ ಸೃಷ್ಟಿಯಲ್ಲೇ ಸೇರಿಸಿದ್ದಾನೆ. ಎಕ್ಸ್ಟ್ರಾ ಅದನ್ನು ತೊಗೊಂಡು ನೀವು ತಗೊಳ್ಬೇಡಿ ಅನ್ನೋದಷ್ಟೇ ಶಾಸ್ತ್ರ. ಹಾಗಾಗಿ ನಿಮ್ಮ ದೇಹಕ್ಕೆ ಹಿತವಾಗುವಂತಹದ್ದು ಏನು ಔಷಧಿಯನ್ನು ಡಾಕ್ಟ್ರು ಕೊಟ್ಟಿದ್ದಾರೆ, ವೈದ್ಯರು ಕೊಟ್ಟ ಔಷಧಿ, ಅದು ತೀರ್ಥಕ್ಕೆ ಸಮಾನ ಅಂತ ತಗೊಳ್ಳಿ, ಯಾವ ದೋಷವೂ ಇಲ್ಲ. ಶಾಲಗ್ರಾಮ ಪೂಜೆ ಮಾಡಿ
ಅದರಿಂದ ಪುಣ್ಯವೇ ಬರುತ್ತೆ ಹೊರತು ದೋಷ ಬರಲ್ಲ. ಆದರೆ ನೀವೇ ಕಲ್ಪನೆ ಮಾಡಿಕೊಂಡು ಅವತ್ತು ವೈದ್ಯರು ಹೇಳಿದ್ರು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿದೆ ಅಂತ ಅಂಗಡಿಲಿ ಹೋಗಿ ತೊಗೊಂಡೋಗಿ ನೀವು ಚಟ್ನಿ ಮಾಡ್ಕೊಂಡು ತಿಂದರೆ ಮಹಾಪಾಪ ಬರುತ್ತೆ, ನೀವು ದೇವ್ರ ಪೂಜೆಗೆ ಅನರ್ಹರಾಗ್ತೀರಿ. ಅದಕ್ಕೆ ಯಾರು ಸ್ವಾಮಿಗಳ ಮುದ್ರೆ ಕೊಡಬೇಕು, ಇಲ್ಲ ತಪ್ತ ಮುದ್ರಾಧಾರಣೆ ಮಾಡಿಕೊಂಡ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ. ನೀವೇ ಬಿಸಿ ಮಾಡೋದು, ನೀವೇ ಒತ್ತಿಕೊಳ್ಳೋದು. ಅದು ವಿಪರೀತ ರೋಗ ಬಂದಿತ್ತು. ಮಂತ್ರಪೂರ್ವಕವಾಗಿ ಸನ್ಯಾಸಿಗಳಿಗೆ ಕೊಟ್ಟಿದ್ದು ತಪ್ತ ಮುದ್ರಾಧಾರಣೆ ಆಗುತ್ತೆ ಹೇಗೋ ಹಾಗೆ ವೈದ್ಯರು ಕೊಟ್ಟ ಔಷಧಿಗಳು ನಮಗೆ ಉಪಚಾರ ಆಗುತ್ತೆ ಹೊರತು ಅವಾಗ ದೋಷ ಆಗಲ್ಲ. ಅದು ನಾವೇ ತಿನ್ಲಿಕ್ಕೆ ಹೋದರೆ ದೋಷ ಆಗುತ್ತೆ ಅಂತ ಉತ್ತರ. ಶಿವಪಂಚಾಕ್ಷರಿದ್ದೊಂದು ಕೇಳಿದರು. ವಾಸ್ತವಿಕವಾಗಿ ಶಿವಪಂಚಾಕ್ಷರಿ ಜಪವನ್ನು ಮಾಡಿ ಅಂತ ಆಚಾರ್ಯ ಹೇಳಿದ್ದಾರೆ. ಅದು ಗಾಯತ್ರಿ ಅರ್ಧ ಪಟ್ಟು ಅಥವಾ ನಾರಾಯಣಾಷ್ಟಾಕ್ಷರ ಅರ್ಧ ಪಟ್ಟು 3 ಪಟ್ಟು 5 ಪಟ್ಟು ಎಲ್ಲ ಹೇಳಿಲ್ಲ. ಅವರವರ ಶಕ್ತಿ ಮೇಲೆ ಅವರವರ ಮನೋಬಲದ ಮೇಲೆ ಶಿವಪಂಚಾಕ್ಷರಿ ಜಪವನ್ನು ಎಷ್ಟು ಮಾಡ್ಬೋದು, 5 ಪಟ್ಟು ಮಾಡ್ಬೋದು, 10 ಪಟ್ಟು ಮಾಡ್ಬೋದು, ನಿಮ್ಮ ಸಮಯಾವಕಾಶ. ಖಂಡಿತವಾಗಿಯೂ ಶಿವಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿದವರು ವಾಸ್ತವಿಕವಾಗಿ ಶಿವ ಮಂತ್ರವನ್ನೇ ಜಪ ಮಾಡೋರು ಯಾರು ವಿಷ್ಣು ಮಂತ್ರ ಜಪ ಮಾಡಿ ಅಂತ ವಿಧಿ ಮಾಡಿಲ್ಲ. ವಿಷ್ಣು ಮಂತ್ರವನ್ನು ಜಪ ಮಾಡುವ ಮಧ್ವಾಚಾರ್ಯರು ಶಿವಮಂತ್ರವನ್ನು ಜಪ ಮಾಡಿ ಅಂತ ಹಿಂದೂ ಸಾಮರಸ್ಯವನ್ನು ಘೋಷಣೆ ಮಾಡಿದವರು ಮಧ್ವಾಚಾರ್ಯರು. ಈ ಶಿವಪಂಚಾಕ್ಷರಿನ ಜಪ ಮಾಡೋದು ಏನಂದರೆ ನೀವು ಆಲ್ಫಾ ರೇಸು ಬೀಟಾ ರೇಸು ಅದೆಲ್ಲ ಹೇಳಿದ್ರಿ, ಅದೆಲ್ಲ ಬ್ರಾಹ್ಮಣರು ಮಾಡುವಂಥ ಒಂದು ಸಂಧ್ಯಾ ವಂದನೆ ಪ್ರಕ್ರಿಯೆಗಳು. ಬೇರೆಯವ್ರದ್ದು ಯಾವ ರೀತಿ ಅವರಿಗೆ ಆಲ್ಫಾ ರೇಸು ಬೀಟಾ ರೇಸ್ದು ಎಫೆಕ್ಟ್ ಸಿಕ್ಕತ್ತೆ ಒಂದು. ಇನ್ನೊಂದು ಪ್ರಶ್ನೆ, ಈ ಕ್ಯಾರೆಟು ಬೆಳ್ಳು ಬೀಟ್ರೂಟು ಟೊಮ್ಯಾಟೊ ಇದೆಲ್ಲನೂ ತಿನ್ನಬಾರ್ದು ಅಂತಲೂ ಇದೆಯಲ್ಲ, ಅದ್ರದ್ದು ಏನು ಕಾಲಿಫ್ಲವರು ಕ್ಯಾಬೇಜು ಅದನ್ನೆಲ್ಲ ಯಾತಕ್ಕೆ ತಿನ್ನಬಾರ್ದು ಅಂತ ಹೇಳಿದರೆ, ಇತರರಿಗೊಂದಂತ ಕೇಳಿದರೆ ನೀವು ಇತರರಿಗಂತ ಹೇಳಿದರೆ ಈ ಉದಾಹರಣೆಗೆ ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದರೆ ಅವರವರ ಧರ್ಮಕ್ಕೆ ವಿಹಿತವಾದದ್ದನ್ನು ಮಾಡಬೇಕಂತ ಹೇಳ್ತದೆ. ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಈಗ ಉದಾಹರಣೆಗೆ ಈಗ ಗಾಯತ್ರಿ ಜಪ ಅಂತ ಹೇಳಿದರೆ ಯಾರ ಅಧಿಕಾರಿಗಳೋ ಅವರೇ ಮಾಡಬೇಕಂತಿದೆ. ಇತರರಿಗೆ ಏನು ಮಾಡಬಹುದಂತ ಕೇಳಿದ್ರೆ ಅವರಿಗೆ ನಾವು ಆಲ್ಫಾ ವೇವ್ಸ್ ಬೇಡವಾ, ಅವರಿಗೆ ಬೀಟಾ ವೇವ್ಸ್ ಬೇಡವಾ ಕೇಳಿದರೆ ಅವರಿಗೂ ಆಲ್ಫಾ ವೇವ್ಸ್ ಬೇಕು, ಅವರಿಗೂ ಬೀಟಾ ವೇವ್ಸ್ ಬೇಕು. ಆದರೆ ಅವರು ಅದೇ ವಿಧಾನದಲ್ಲೇ ಮಾಡಬೇಕಂತ. ಉದಾಹರಣೆಗೆ ಹೇಳೋದಾದರೆ ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡುವಂಥದ್ದು, ಬೆಳಗ್ಗೆ ಬೇಗ ಏಳುವಂಥದ್ದು, ಅದು ಪ್ರತಿಯೊಬ್ಬರು ಮಾಡಬೇಕು. ಅದು ಬ್ರಾಹ್ಮಣರೇತರರು ಅಂತ ಹೇಳಿ ಅಲ್ಲ, ಪ್ರತಿಯೊಬ್ಬರು ಆ ವಿಚಾರವನ್ನು ಮಾಡಲೇಬೇಕು. ನಾಮಸ್ಮರಣೆ ಮಾಡಬೇಕು, ಹರಿನಾಮಸ್ಮರಣೆ. ಅದಕ್ಕೆ ಹೇಳಿದ್ದು ಸ್ಮೃತ್ವಾ ವಿಷ್ಣು ಸಮುತ್ತಾಯ ಅಂತ ಹೇಳಿದ ಆಚಾರ್ಯರು. ಅದಕ್ಕೆ ಅಲ್ಲಿ ಸ್ಮರಣೆ ಅಂತ ಹೇಳಿದ್ರು. ಯಾವತ್ತೂ ಹೇಳಿ ನಾವು ಬೆಳಿಗ್ಗೆ ಎದ್ದು ಯಾವುದಾದ್ರು ಒಂದು ವಿಷಯದ ಬಗ್ಗೆ, ಈಗ ಉದಾಹರಣೆಗೆ ನೀವೇನೋ ಇವತ್ತು ಉಪನ್ಯಾಸ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಆಖ್ಯಾನ ಉಪನ್ಯಾಸ. ನೀವು ನಾಳೆ ಬೆಳಿಗ್ಗೆ ಎದ್ದು ಇದೇ ಆಖ್ಯಾನ ಉಪನ್ಯಾಸವನ್ನು ಅರ್ಧ ಗಂಟೆ ರಿಕಾಲ್ ಮಾಡಿ, ಸ್ವಾಮಿಗಳು ಹೇಳಿದ ಉಪನ್ಯಾಸವನ್ನೇ ರಿಕಾಲ್ ಮಾಡಿ, ನಿಮ್ಮದು ಇಡೀ ದಿನದ ನಿಮ್ಮ ಆ್ಯಕ್ಟಿವಿಟೀಸ್ ಹೇಗಿರ್ತದೆ ಅಂತ ನೀವು ಅಬ್ಸರ್ವ್ ಮಾಡಿ. ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕಾಗ್ತದೆ. ಅಂದರೆ ಬೆಳಿಗ್ಗೆ ಎದ್ದೊಂದು ಅರ್ಧ ಗಂಟೆಯಿಂದ 1 ಗಂಟೆ ನಾವು ಅದಕ್ಕೋಸ್ಕರವಾಗಿ ಡೆಡಿಕೇಟ್ ಮಾಡಿದರೆ ನಮ್ಮದು ಇಡೀ ದಿನದ ನಿಮ್ಮ ಆ್ಯಕ್ಟಿವಿಟಿ ಅಷ್ಟು ವರ್ಕಲ್ಲಿ ಪರ್ಫೆಕ್ಷನ್ ಇರ್ತದೆ. ಪರ್ಫೆಕ್ಷನ್ ಇನ್ ಪ್ರೊಫೆಷನ್ ಅಂತ ಒಂದು ವೃತ್ತಿಯಲ್ಲಿ ಪರ್ಫೆಕ್ಷನ್ ಇರಬೇಕು. ಅದು ಮಾಡಬೇಕಾದ್ರೆ ನಾವು ಬೆಳಗಿಂದ ಮಾಡಲೇಬೇಕು. ನೀವು ಬೆಳಗ್ಗೆದ್ದು ಸ್ಕಿಪ್ ಮಾಡ್ತಾ ಹೋದರೆ ನೀವು ಇದನ್ನೆಲ್ಲ ಕರೆಕ್ಟ್ ಅಬ್ಸರ್ವ್ ಮಾಡಬೇಕಾದ್ರೆ ನೋಡಬೇಕು. ನೀವು IT ಫೀಲ್ಡಲ್ಲಿ ಕೆಲವರು ನೈಟ್ ಶಿಫ್ಟ್ ಅಂತೆಲ್ಲ ಇರ್ತದೆ. ನೈಟ್ ಶಿಫ್ಟ್ ಇರೋರು ಅವರದ್ದು ದಿನಚರ್ಯೆ ತುಂಬ ವ್ಯತ್ಯಾಸ ಇರ್ತದೆ. ಎಷ್ಟೋ ಜನರಿಗೆ ಗಂಡನಿಗೆ ನೈಟ್ ಶಿಫ್ಟ್, ಹೆಂಡತಿಗೆ ಡೇ ಶಿಫ್ಟ್ ಹೀಗೆಲ್ಲ ಇರ್ತದೆ. ಅವರಿಬ್ಬರು ಒಂದು ಜೀವನದಲ್ಲಿ ಅವರಿಗೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದಿರೋ ಒಂದ್ಯತ್ವಗಳು ಇತ್ತೀಚೆಗೆ ತುಂಬ ಕಾಣ್ತಾ ಉಂಟು. ಯಾಕೆ ಕೇಳಿದರೆ ಒಂದು ಬ್ರೈನ್ ವೇವ್ಸನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಜೀವನ ಶೈಲಿಯೇ ಅವರಲ್ಲಿಲ್ಲ, ಪೂರ ಕಳೆದುಕೊಂಡಿದ್ದಾರೆ. ಅದರಿಂದ ನೀವು ಎಲ್ಲ ಇನ್ವೆಸ್ಟಿಗೇಷನ್ ಟೆಸ್ಟ್ ಎಲ್ಲದೂ ಆಗ್ತದೆ, ಸ್ಕ್ಯಾನಿಂಗ್ ಎಲ್ಲದೂ ನಾರ್ಮಲ್ ಬರ್ತದೆ, ಬಟ್ ಸಂತಾನ ಆಗೋದಿಲ್ಲ. ಯಾಕೆ ಕೇಳಿದರೆ ನಿಮಗೆ ಇದೇ ರೀಸನ್. ನಿಮಗೆ ವೈದ್ಯಕೀಯವಾಗಿ ನಾನ್ ಸ್ಪೆಸಿಫಿಕ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಕಾರಣ ಇಲ್ಲದೆ ಬಂಜೆತನ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಅವರ ಜೀವನ ಶೈಲಿ. ಹಾಗಾಗಿ ನೀವು ಅಂಥವ್ರು ಏನು ಮಾಡ್ತಾರೆ, ಕೆಲವರು ಔಷಧದ ಉಪಚಾರ ಎಲ್ಲ ಮಾಡಿದ ನಂತರ ಮಾತ್ರ ಅವರು ಆಸ್ಟ್ರಾಲಜಿಗೆ ಹೋಗ್ತಾರೆ, ಅವ್ರು ಏನೋ ಒಂದು ಪರಿಹಾರ ಹೇಳ್ತಾರೆ. ಅಥವಾ ಕೆಲವರು ಸೌದೆ ಕ್ಷೇತ್ರಕ್ಕೆ ಬರ್ತಾರೆ, ಅಲ್ಲಿ ಬೆಳಗ್ಗೆ ಎದ್ದು ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀರಿ, ಆಲ್ಫಾ ವೇವ್ ಸ್ಟಿಮ್ಯುಲೇಟ್ ಆಗ್ತದೆ, ಬ್ರೈನ್ ವೇವ್ ಸ್ಟೆಬಿಲೈಸ್ ಆಗ್ತದೆ, ಹಾರ್ಮೋನ್ ಆಕ್ಸಿಸ್ ಸ್ಟಿಮ್ಯುಲೇಟ್ ಆಗ್ತದೆ, ಸಂತಾನ ಆಗ್ತದೆ. ಸೊ ಹಾಗಾಗಿ ಅದನ್ನು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಯಾವುದೇ ವರ್ಣಾಶ್ರಮ ಇಲ್ಲ ಅದಕ್ಕೆ ಅಂತ ಹೇಳಲಿಕ್ಕಾಗ್ತದೆ. ಮತ್ತು ಕ್ಯಾರೆಟ್ ಬೀಟ್ರೂಟ್ ಇತ್ಯಾದಿಗಳು ಕೇಳಿದ್ರಿ. ಆಹಾರ ಪದ್ಧತಿಯಲ್ಲಿ ಯಾವುದು ಸಾತ್ಮ್ಯ ಅಂತ ನಾನೊಂದು ಶಬ್ದ ಹೇಳಿದೆ. ಆಹಾರ ಸಾತ್ಮ್ಯ ಯಾವುದು ನಮಗೆ ದೇಹಕ್ಕೆ ಹಿತವೋ ಅದು ಅಂತ. ನಾವು ತಿನ್ನಬೇಕಾದ್ರೆ ಆಹಾರದ ವರ್ಣ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಅನ್ನದಲ್ಲಿ ಕೆಂಪು ಬಣ್ಣದ ಅನ್ನ ಇದ್ದಾಗ ಅಥವಾ ಅದರದ್ದು ನಿಮ್ಗೆ ಅದು ರಕ್ತವರ್ಣದ ಆಹಾರ ತಿಂದಾಗ ನಿಮ್ಗೆ ಆ ಕೆಟ್ಟ ಭಾವನೆ ಬಂದರೆ ನಮ್ಮಲ್ಲಿ ಪುನಃ ನಮ್ಮ ಒಳಗಿನ ಬ್ರೈನ್ ವೇವ್ಸ್ ಅದು ಚೇಂಜ್ ಆಗ್ತದೆ. ಹಾಗಾಗಿ ಅಂಥ ವರ್ಣದ್ದು ಕೂಡ ತಿನ್ಲಿಕ್ಕಿಲ್ಲ ಅಂತ ಅವ್ರು ಮಾಡಿದ್ದು. ಅಷ್ಟು ಕೆಂಪು ಬಣ್ಣದ್ದು ತಿನ್ನಬಾರದು ಅಂತ. ಮತ್ತು ಆಕಾರವೂ ಕೂಡ ಅಂತ ಶೇಪ್ ನೀವು ಇದೆಲ್ಲ ಮಾಡ್ತಾರೆ. हेलो दोस्तों, हम तिरपुर के टी शर्ट कंपनी हैं। हम हमारे टी शर्ट्स खुद सिलवा के ऑनलाइन वेबसाइट